ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ದೊಡ್ಡ ಬಸಪ್ಪ ಗೌಡ ಸೇತುವೆ ಕುಟುಂಬಸ್ಥರನ್ನ ಬಂಧಿಸಬೇಕು ಎಂದು ಆಗ್ರಹಿಸಿ ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಮಾನ್ವಿಯಲ್ಲಿ ಪ್ರತಿಭಟನೆ ನಡೆಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಭೋಗಾವತಿ ಗ್ರಾಮದಲ್ಲಿ ವಾಲ್ಮೀಕಿ ನಾಯಕ ಸಮಾಜದವರಾದ ಶಿವಾರ್ಜುನ ಕುಟುಂಬಸ್ಥರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಆದರೆ ಪೊಲೀಸ್ ಇಲಾಖೆಯವರು ದೊಡ್ಡ ಬಸಪ್ಪ ಗೌಡನನ್ನ ಬಂಧಿಸಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ದೊಡ್ಡ ಬಸಪ್ಪ ಗೌಡ ಅವರು ಕೆಲ ತಿಂಗಳ ಹಿಂದೆ ಸಫಲ ಭೀಮಾ ಯೋಜನೆಯಡಿ ಪರಿಹಾರ ನುಂಗಿದ್ದಾರೆಂದು ಶಿವಾರ್ಜುನ ನಾಯಕ ಅವರು ಮಾಧ್ಯಮದ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಇದೆಲ್ಲವನ್ನ ಮನಗಂಡು ಶಿವಾರ್ಜುನ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಆರೋಪಿಸಿದರು. ಮಾನವೀಯರ ಮುಖಾಂತರ ವಿಷಯ ಎಸ್ಟಿ ಜನಾಂಗದವರ ಮೇಲೆ ಹಲ್ಲೆ ಮಾಡಿದಂಥ ವ್ಯಕ್ತಿಗಳನ್ನು ಆದಷ್ಟು ಬೇಗನೆ ಬಂಧಿಸುವ ಕುರಿತು ಮಾನ್ಯರೇ, ರಾಯಚೂರು ಜಿಲ್ಲೆ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘಗಳ ಒಕ್ಕೂಟ ಈ ಮೂಲಕ ತಮ್ಮಲ್ಲಿ ದೂರು ಸಲ್ಲಿಸುವುದೇನೆಂದರೆ, ದಿನಾಂಕ 14/9/2024 ಬೆಳಗ್ಗೆ 8:30ಕ್ಕೆ ಭೋಗಾವತಿ ಗ್ರಾಮದ ಆಂಜನೇಯ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಹೋದಾಗ ನಾಯಕ ಸಮಾಜದ ಎಸ್ ಶಿವರಾಜ್ ನಾಯಕ ಇವರ ಕುಟುಂಬದವರ ಮೇಲೆ ಆಕಸ್ಮಿಕವಾಗಿ ಏಕಾಏಕಿ ಬಂದು ಭೋಗಾವತಿ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ದೊಡ್ಡಬಸಪ್ಪ ಗೌಡ ಹಾಗೂ ಇವರ ಕುಟುಂಬದವರು ಕಬ್ಬಿಣದ ರಾಡುಗಳನ್ನು ಮತ್ತು ಕಟ್ಟಿಗಳನ್ನು ತೆಗೆದುಕೊಂಡು ಎಸ್ ಶಿವರಾಜ ನಾಯಕ್ ಇವರ ಕುಟುಂಬದವರ ಮೇಲೆ ಹಲ್ಲೆ ಮಾಡಿ ಜಾತಿ ನಿಂದನೆ ಮಾಡಿದ್ದಾರೆ. ಹೀಗಾಗಿ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಇವರ ಮೇಲೆ ಪ್ರಕರಣ ದಾಖಲೆ ಆಗಿದ್ದು, ಇದುವರೆಗೂ ಮಾನ್ವಿ ಪೊಲೀಸರು ಇದುವರೆಗೆ ಇವರನ್ನು ಬಂಧಿಸಿರುವುದಿಲ್ಲ. ಆದ್ದರಿಂದ ತಾವುಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದ್ದು ಕೂಡಲೇ ಹಲ್ಲೆ ಮಾಡಿದ ಆರೋಪಿಗಳ ಮೇಲೆ ಕೂಡಲೇ ಬಂಧಿಸಬೇಕೆಂದು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಒಕ್ಕೂಟ ರಾಯಚೂರು ವತಿಯಿಂದ ತಮ್ಮಲ್ಲಿ ಒತ್ತಾಯ ಮಾಡುತ್ತಿದ್ದೇವೆ. ಒಂದು ವೇಳೆ ಈ ಆರೋಪಿಗಳನ್ನು 7 ದಿವಸಗಳ ಒಳಗೆ ಬಂಧಿಸಬೇಕು. ಏನಾದರೂ ಬಂಧಿಸದಿದ್ದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು ಕಚೇರಿ ಮುಂದೆ ರಾಯಚೂರು ಜಿಲ್ಲಾ ಶ್ರೀ ಮಹರ್ಷಿ ನಾಯಕ ಒಕ್ಕೂಟಗಳ ವತಿಯಿಂದ ಧರಣಿ ಹಮ್ಮಿಕೊಳ್ಳಲಾಗುವುದೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಮತ್ತು ಎಚ್ಚರಿಸುತ್ತಿದ್ದೇವೆ. ಆಗಲೇ ನಮ್ಮ ಸಮಾಜದ ಹಿರಿಯರು ಸವಿಸ್ತಾರವಾಗಿ ದುಡಿದಿದ್ದಾರೆ. ಒಂದು ಹೇಳಲಿಕ್ಕೆ ಬಯಸ್ತಿದ್ದೀನಿ, ತಾತ್ಕಾಲಿಕವಾಗಿ ಕೈ ತೊಳ್ಕೋಬೇಕಂತ ಅಟ್ರಾಸಿಟಿ ಕೇಸ್ ಅದು ಜನರಲ್ ಆಗಿ ಯಾವ್ದಾದ್ರು ಕೋಮ ಗಲಭೆ ಆದ್ರೆ ಸಮಾಜದಲ್ಲಿ ಭೇದ ಭಾವ ಬಂದು ಏನಾದರೂ ಸಮಾಜ ಬೈದರ್ ಅಂತೇಳಿ ಅದೊಂದು ಎಸ್ ಟಿ ಕೇಸ್ ಇದೆ. ಅದು ಒಂದು ತಗೊಂಡು ಕಳಿಸಿ ಎಸ್ ಕೇಸ್ ಹಾಕಿದ್ರೆ ಸಾಲದ ಸಾರ್ರೆ ಸಮಾಜಕ್ಕೆ ಅವನ ಅಟ್ಟಾಸ. ಅಲ್ಲಿ ಇರ್ತಕ್ಕಂಥ ವಿಡಿಯೋ ಕೆಲವರು ಅಧಿಕಾರಿಗಳು ಹೇಳ್ತಾರೆ ಅಟ್ರಾಸಿಟಿ ಕೇಸ್ ಮಾಡಿದೀವಿ ಅಂತ ಹೇಳ್ತಾರೆ, ಸ್ವಾಗತ. ಅದರಲ್ಲಿ ನಾನ್ ಬೇಲಬಲ್ ಅಂತನೂ ಇರ್ತಾವ. ನೀವೇನ್ ಹೇಳ್ತಾ ಇದ್ದೀರಾ, ಸರ್ಕಲ್ ಸಾಹೇಬ್ರು ಇರ್ಬೋದು, PSI ಇರ್ಬೋದು ಅಥವಾ DSP, ಇವರು ಮೂವರು ತಮ್ಮ ಎಷ್ಟು ಹಳ್ಳಿಗಳು ಎಷ್ಟು ತಾಲೂಕುಗಳು ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲಾ ಜನಗಳಿಗೆ ತ್ರಿಮೂರ್ತಿಗಳಿದ್ದಂಗೆ ನೀವು ನಿಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು PSIಗೆ, ಒಂದು ಸರ್ಕಲ್ ಸಾಹೇಬರಿಗೆ, ಒಂದು DSP ಸಾಹೇಬರಿಗೆ ಮೇಲೆ ಇರುವ ದೇವರು ಎಷ್ಟೋ ಕೆಳಗಿರುವುದು ಅಷ್ಟೇ ನೀವು ಪೊಲೀಸ್ ಸ್ಟೇಷನ್ ಇರುವುದು. ಒಂದು ತಹಸೀಲ್ದಾರರಿಗೆ, ಒಂದು ACಗೆ ಆಡಳಿತ ದೃಷ್ಟಿಯಿಂದ ನೀವು ಸುವ್ಯವಸ್ಥೆ ಕಾಪಾಡುವಕ್ಕೆ ಜವಾಬ್ದಾರಿ ಇರ್ತದೆ. ಜವಾಬ್ದಾರಿತ ಮಾತಾಡಲಾರದೆ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ದೂರವಾಣಿ ಮುಖಾಂತರ ನಿಮ್ಮನ್ನು ಸಂಪರ್ಕಿಸಿದ್ರೆ ದೂರವಾಣಿ ಮುಖಾಂತರ ಬೇಜವಾಬ್ದಾರಿ ಮಾತುಗಳನ್ನು ಆಡುತ್ತೇನೆ, ಕೇಳಿದ್ದೇನೆ ರೆಕಾರ್ಡಿಂಗ್. ಅದು SC ST ಕಾಯ್ದೆ ಅಡಿಯಲ್ಲಿ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ನಮ್ಮ ಹುಡುಗನೇ ಮಾತಾಡಿದ್ರೆ ನೋಡ್ತೀವಿ, ಮಾಡ್ತೀವಿ, ವಿಚಾರ ಅಂತೀರಾ? ಏನಿದೇನು ಸಮಾಜ ಕೈಕಟ್ಟು ಕೂತ್ಕೊಂಡಿಲ್ಲ? ತಪ್ಪು ನಮ್ಮ ಮನೆಯೊಳಗೆ ಐತೆ. ತಪ್ಪು ವಾಲ್ಮೀಕಿ ಸಮಾಜದಲ್ಲಿ ಸ್ವಲ್ಪ ಎಡವಿದ್ದೀವಿ, ನಮ್ಮ ಒಗ್ಗಟ್ಟು ಸ್ವಲ್ಪ ಎಡವಿದ್ದೀವಿ. ಆ ಕಾರಣಕ್ಕೆ ನೀವು ರಾಜಕೀಯ ಪಕ್ಷಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ನಮ್ಮ ಸಮಾಜವನ್ನು ಹತೋಟಿಟ್ಕೊಂಡು ಚಿತ್ರದುರ್ಗ ಕೋಟೆಯಲ್ಲಿ ಮದಕರಿ ನಾಯಕನನ್ನು ಯಾವ ರೀತಿ ಸಂಚು ಮಾಡಿದ್ದೀರೋ ನಮ್ಮ ಸಮಾಜದವರನ್ನು ಕೂಡ ವಾಲ್ಮೀಕಿ ಮದಕರಿ ನಾಯಕನ ಯಾವ ರೀತಿ ಕೆಚ್ಚಾಕಿದಾರೋ, ಮದಕರಿ ನಾಯಕನಲ್ಲಿ ಸೈನಿಕನೆಷ್ಟು ಜನ ಇದ್ದಾರೋ ಆ ಸೈನಿಕರೆಲ್ಲರನ್ನು, ನಮ್ಮ ಪಾಳೆಗಾರನೆಲ್ಲರನ್ನು ಬೇರೆಯವರು ಅಂಶಗಳನ್ನು ಹೇಳಿ ನಮ್ಮ ಸಮಾಜವನ್ನು ದಿಕ್ಕು ತಪ್ಪಿಸಿ, ರಾಜಕೀಯ ವ್ಯಕ್ತಿಗಳು ದಿಕ್ಕು ತಪ್ಪಿಸಿ ಇವತ್ತು
ಧರ್ಮದ ಬೆಳೆ ಏನು ಅಂತ ಹೇಳ್ತಾರೆ. ಧರ್ಮದ ಬೆಳೆ ಜೋಳ. ಅದರಂತೆ ಧರ್ಮದ ಬೆಳಿತಾರ ಇವತ್ತು ಇಷ್ಟೇ ಜನ ಇರಬಹುದು. ಆ ಜೋಳ ಬಿತ್ತನೆ ಒಂದು ವೇಳೆ ಮಳೆಗಾಲ ಈ ವರ್ಷ ಹೆಂಗಾಗ್ಯದ, ಒಂದು ದಿವಸ ನಾಯಿತುತವಾಗಿ ಅದು ಏನಾದ್ರೂ ಸುನಾಮಿ ಹೇಳ್ಬಿಟ್ಟಲ್ಲ. ಇವತ್ತು ಯಾರಿಲ್ಲ, ಸಮಾಜದವ್ರು ಒಗ್ಗಟ್ಟಿಲ್ಲ. ನಿಮ್ಮ ಭಾವನೆ ಇದ್ರೆ ಅದು ಮೂರ್ಖತನ. ಬ್ರಿಟಿಷರು 1000 ಜನ ಇದ್ರು.